ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಕೃಷಿ ಚೌಪಾಲ್. ದೇಶದ ಹೆಸರಾಂತ ಕೃಷಿ ವಿಜ್ಞಾನಿಗಳು ನಮ್ಮ ಜೊತೆಗಿದ್ದಾರೆ. ದೂರದ ಊರುಗಳಿಂದ ಬಂದ ರೈತ ಬಾಂಧವರಿದ್ದಾರೆ. ಕೃಷಿ ಚೌಪಾಲ್ನ ಭಾಗವಾಗಿದ್ದಾರೆ. ನಾವು ಖರೀಫ್ ಬೆಳೆಗಳ ಬಗ್ಗೆ ಮಾತಾಡ್ತಿದ್ದೀವಿ. ಜಲವಾಯು ಪರಿವರ್ತನೆ ಬಗ್ಗೆ ಮಾತಾಡೋಣ. ಕೀಟ ಮತ್ತು ರೋಗ ನಿಯಂತ್ರಣ, ಯಾಕಂದ್ರೆ ಇದೊಂದು ಗಂಭೀರವಾದಂತಹ ಸಮಸ್ಯೆ ಬೇಸಾಯದಲ್ಲಿ ರೈತರಿಗಿರುವಂತದ್ದು. ಈ ಕಡೆ ಗಮನ ಹರಿಸೋಣ. ರೈತರ ಪ್ರಶ್ನೆಗಳನ್ನ ನಾವು ತಗೋತೀವಿ ಇದರಲ್ಲಿ. ಈಗ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ, ಅದನ್ನು ನಾನು ಕೃಷಿ ವಿಜ್ಞಾನಿಗಳಲ್ಲಿ ಕೇಳ್ತೀನಿ. ಡಾಕ್ಟರ್ CH ಶ್ರೀನಿವಾಸ ರಾವ್ ಅವರಲ್ಲಿ ಸರ್, ಒಂದು ಪ್ರಶ್ನೆ ಇದೆ. ಕ್ಲೈಮೇಟ್ ಚೇಂಜ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಇದರಲ್ಲೀಗ ಮಳೆಯ ಪ್ಯಾಟರ್ನ್ ಏನಿದೆ ಅದು ಬದಲಾಗುತ್ತೆ. ಬದಲಾದ ಈ ಪ್ಯಾಟರ್ನ್ ನ ಪರಿಣಾಮ ಬೇಸಾಯದಲ್ಲಿ ಕಾಣಿಸುತ್ತೆ. ರೈತರು ಏನ್ ಮಾಡ್ಬೋದು ಇದಕ್ಕೆ? ಅಂದ್ರೆ ಸಾಧಾರಣ ಮತ್ತು ಸರಳ ಶಬ್ದಗಳಲ್ಲಿ ಹೇಳೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿನ ಕಠಿಣ ಸಮಸ್ಯೆಗಳೆಂದರೆ ಹವಾಮಾನ ಬದಲಾವಣೆ, ವಿಶೇಷವಾಗಿ ಮಾನ್ಸೂನ್ ಸಮಸ್ಯೆಗಳು. ಇದಾದ ನಂತರ ಮಾರುಕಟ್ಟೆಯ ಭಾಗ. ಮಾನ್ಸೂನ್ ಮತ್ತು ಮಾರುಕಟ್ಟೆಗಳು, ಈ ಎರಡೂ ಸಮಸ್ಯೆಗಳನ್ನು ನಿಭಾಯಿಸುವ ಮೂಲಕ ನಮ್ಮ ಕೃಷಿ ಭಾರತದಲ್ಲಿ ಹಲವು ವಿಧಗಳಲ್ಲಿ ಯಶಸ್ವಿಯಾಗ್ತದೆ. ನೀರನ್ನು ಸರಿಯಾಗಿ ಕ್ರೋಢೀಕರಿಸಬೇಕು. ಈಗ ನೋಡಿ, ಮಳೆ ತುಂಬ ಏನೂ ಕಡಿಮೆ ಆಗಿಲ್ಲ. ನಾವು ಕೃಷಿ ಹೊಂಡಗಳ ರೂಪದಲ್ಲಿ ಎಲ್ಲ ನೀರನ್ನು ಸಂರಕ್ಷಿಸಬೇಕು. ಇದರೊಂದಿಗೆ ನನ್ನ ಸಹೋದ್ಯೋಗಿಗಳು ಹೇಳಿದಂತೆ ಸೂಕ್ಷ್ಮ ನೀರಾವರಿ ಇತ್ಯಾದಿಗಳನ್ನು ಸಹ ಅನುಸರಿಸಬೇಕು. ಆದರೆ ನಾವು ಕೃಷಿ ಹೊಂಡದಲ್ಲಿ ನೀರನ್ನು ಸಂಗ್ರಹಿಸುವಾಗ ನಾವು ಆಗ್ರೋ ಅಡ್ವೈಸರಿಯನ್ನು ಸಹ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಕೃಷಿ IRI ಪೂಸಾ ಸಂಸ್ಥೆ ಸಹ ಮುಂದಿನ 2 ದಿನಗಳಲ್ಲಿ ಮಳೆ ಬೀಳಲಿದೆ, ಈ ನೀರನ್ನು ಬಳಸಬೇಡಿ, ನಮ್ಮ ಕೃಷಿ ಹೊಂಡಗಳಲ್ಲಿ ನೀರು ಹರಿಸಬೇಕು, ಮತ್ತು ಅಗತ್ಯವಿದ್ದಾಗ ಅದು ನಿರ್ಣಾಯಕ ಹಂತಗಳಿರಬೇಕು ಅಂತ ಸಲಹೆ ಕೊಡ್ತೆ. ಜೊತೆಗೆ ಹವಾಮಾನ ಬದಲಾವಣೆಯಿಂದಾಗಿ ಮಳೆ ಏನಾದರೂ ವಿಳಂಬವಾದರೆ ಬೇಕಾಗುತ್ತೆ. ಅದೃಷ್ಟವಶಾತ್ ಈ ವರ್ಷ ಮಳೆ ಸಮಯಕ್ಕೆ ಸರಿಯಾಗಿ ಬರ್ತಾ ಇದೆ. ಆದರೆ ಲೇಟ್ ಆದರೆ ನಾವು ಈ ದೀರ್ಘಕಾಲದ ಬೀಜಗಳ ಬದಲಿಗೆ ಅಲ್ಪಾವಧಿಯ ಈ ಬೀಜಗಳೇನಿದ್ದಾವೆ ಅದನ್ನು ತಗೋಬೇಕು. ಮತ್ತು ಅದು ಸ್ವಲ್ಪ ಲೇಟ್ ಆದರೆ ನಾವು ಈ ಇಂಟ್ರಿ ಕ್ರಾಪ್ಸ್ ಅಂದರೆ ಈ ಬೇಳೆಕಾಳುಗಳು ಮತ್ತು ಸಿರಿಧಾನ್ಯಗಳನ್ನು ಬೆಳಿಬೇಕಾಗತ್ತೆ. ಮತ್ತು ಅದರ ಪ್ರಕಾರ ನಾವು ಮೊದಲು ಶಿಫಾರಸು ಮಾಡಿದ್ದ ಮಳೆಗಾಲದ ಗೊಬ್ಬರವನ್ನು 100 kg ಅಥವಾ 120 kgಗಿಂತ ಹೆಚ್ಚು ಭತ್ತಕ್ಕೆ ಹಾಕಬಾರ್ದು. ಇಲ್ಲದಿದ್ದರೆ ನಷ್ಟವಾಗ್ತದೆ ಮತ್ತು ನಮ್ಮ ಖರ್ಚು ಕೂಡ ಹೆಚ್ಚಾಗ್ತದೆ. ಸರಿ, ನಾನಿಲ್ಲಿ ಹವಾಮಾನ ಮುನ್ಸೂಚನೆಯನ್ನು ಉಲ್ಲೇಖಿಸ ಬಯಸ್ತೇನೆ. ಡಾಕ್ಟರ್ ಅನಂತ್ ಅವರೇ, ಕೀಟ ನಿಯಂತ್ರಣದ ಬಗ್ಗೆ ನನಗೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಇದೆ. ನಾವು ಮುಂಚಿತವಾಗಿ ಯಾವುದೇ ಯೋಜನೆಯನ್ನು ಮಾಡಬಹುದಾ? ನಾವು ಯಾವುದೇ ಮುಂಗಡ ಯೋಜನೆಯನ್ನ ಮಾಡಬಹುದು ಅಂತಾದ್ರೆ ರೈತರು ಅದನ್ನು ಹೇಗೆ ಅಳವಡಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ದಯವಿಟ್ಟು ನಮ್ಗೆ ತಿಳಿಸಿ. ಹೌದು, ನೀವು ಹೇಳಿದಾಗೆ 4 ವಾರ್ನಿಂಗ್ ಮಾಡೆಲ್ಗಳಿವೆ. ಇದನ್ನ ನಮ್ಮ ಸಂಸ್ಥೆ ಮಾಡಿದೆ. 4 ವಾರ್ನಿಂಗ್ ಮಾಡೆಲ್ಗಳನ್ನ. ಹವಾಮಾನದಲ್ಲಿ ಆರ್ದ್ರತೆ ಇದ್ರೆ, ತಾಪಮಾನ ಇದ್ರೆ, ಕೀಟಗಳು ಮತ್ತು ರೋಗಗಳ ನಡುವೆ ಸಕಾರಾತ್ಮಕ ಸಂಬಂಧ ಇದೆ. ಹಾಗಾಗಿ ಇದಕ್ಕಾಗಿ ನಮ್ಮ ಸಂಸ್ಥೆ ಅಥವಾ ನಮ್ಮ ಭಾರತೀಯ ಸಂಶೋಧನಾ ಸಂಸ್ಥೆ, ನಮ್ಮ ಸಂಶೋಧನಾ ಸಂಸ್ಥೆಗಳು ಹವಾಮಾನ ಆಧಾರಿತ 4 ವಾರ್ನಿಂಗ್ ಮಾಡೆಲ್ಗಳನ್ನ ಅಭಿವೃದ್ಧಿಪಡಿಸಿವೆ. ಕೆಲವೊಮ್ಮೆ ಬಿಸಿಲಿರುತ್ತೆ ಮತ್ತು ನೀವು ಸಂಜೆ ಮಳೆ ಆಗೋದನ್ನ ನೋಡ್ತೀರಿ. ನಂತರ ಹಲವು ಬಾರಿ ನಿಮ್ಮ ಬೆಳೆಯಲ್ಲಿ ಕೀಟಗಳು ಅಥವಾ ರೋಗಗಳಿರ್ತವೆ. ಹವಾಮಾನ ಚೆನ್ನಾಗಿದೆ ಅಂತ ನೀವು ಸಿಂಪಡಿಸೋದಕ್ಕೆ ಹೋಗ್ತೀರಿ, ಆದರೆ ಸಂಜೆ ಮಳೆ ಬರುತ್ತೆ. ನಂತರ ನಿಮ್ಮ ಕೀಟನಾಶಕ ಅಥವಾ ರೋಗ ತಡೆಗಟ್ಟುವಿಕೆಗಾಗಿ ನೀವು ಸಿಂಪಡಿಸಿದ ವಸ್ತು ಇವೆಲ್ಲವೂ ನೀರಿನಿಂದ ಕೊಚ್ಚಿ ಹೋಗುತ್ತೆ, ಮಳೆ ನೀರಿನಿಂದ ಕೊಚ್ಚಿ ಹೋಗುತ್ತೆ. ಮೇಘದೂತ್ ಅಪ್ಲಿಕೇಶನ್ ಅನ್ನ ನಮ್ಮ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಭಾರತೀಯ ಹವಾಮಾನ ಇಲಾಖೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ಹಾಗಾಗಿ ನೀವು ಈ ಮೇಘದೂತ್ ಅಪ್ಲಿಕೇಶನ್ ಅನ್ನ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಇದರಲ್ಲಿ ನಿಮಗೆ ಹವಾಮಾನ ಮುನ್ಸೂಚನೆ ಮತ್ತು ಹವಾಮಾನ ಆಧಾರಿತ ಕೃಷಿ ಕೆಲಸಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಅದು ಕೀಟಗಳು ಅಥವಾ ರೋಗಗಳು ಅಥವಾ ಅವುಗಳ ಚಿಕಿತ್ಸೆ ಆಗಿರ್ಬೋದು, ಅಂತಹ ಎಲ್ಲ ಮಾಹಿತಿ ಇದರಲ್ಲಿ ಪಡಿತೀರಿ. ಖಂಡಿತ ಈ ವಿಜ್ಞಾನದ ಬಗ್ಗೆ ನಾವು ಮತ್ತೆ ಮತ್ತೆ ಮಾತನಾಡ್ತೀವಿ. ಹವಾಮಾನದ ಬಗ್ಗೆ ಮೊದಲು ತಿಳ್ಕೊಳ್ಳುವಂತಹ ಒಂದು ಆಪ್ ಅನ್ನ ಅಭಿವೃದ್ಧಿಪಡಿಸಿರೋದು ಒಂದು ವೈಜ್ಞಾನಿಕ ಸಾಧನೆ. ಇದರಿಂದ ಅವರು ಹವಾಮಾನವನ್ನು ಗಮನದಲ್ಲಿಟ್ಕೊಂಡು ಬಿತ್ತನೆ, ನಾಟಿ ಮಾಡಬಹುದು. ಅನಂತ ಅವರೇ, ಈ ಉತ್ತರಕ್ಕೆ ತುಂಬಾ ಧನ್ಯವಾದಗಳು. ಆದರೆ ಕೀಟ ರೋಗ ನಿಯಂತ್ರಣವು ಬಹಳ ದೊಡ್ಡ ಸಮಸ್ಯೆ. ಮತ್ತೆ ರೈತರಿಗೆ ಇದರ ಬಗ್ಗೆ ಹಲವು ಪ್ರಶ್ನೆಗಳಿವೆ. ಈಗ ಒಬ್ಬ ರೈತ ಶಿವರಾಜ್ ನಮ್ಮ ಜೊತೆಗಿದ್ದಾರೆ. ನಿಮ್ಮ ಪ್ರಶ್ನೆಯನ್ನು ಕೇಳಿ. ನಮಸ್ಕಾರ ಮೇಡಮ್. ನಾನು ಕೇಳೋದು ಅಂದರೆ, ಈ ಹವಾಮಾನ ಬದಲಾವಣೆಯಿಂದಾಗಿ ಬಳಕೆಯಲ್ಲಿರುವ ನಮ್ಮ ಪಾರಂಪರಿಕ ಔಷಧ ಇದೆಯಲ್ಲ, ಅದರ ಪರಿಣಾಮ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಬೇರೆ ಯಾವುದಾದ್ರೂ ವೈಜ್ಞಾನಿಕ ಪರಿಹಾರ ಇದೆಯಾ? ಔಷಧಗಳು ಕಡಿಮೆ ಪರಿಣಾಮ ಬೀರ್ತಾವೆ. ಡಾಕ್ಟರ್ ಸುರೇಶ್, ನೀವು ಇದಕ್ಕೆ ಉತ್ತರಿಸ್ತೀರಾ? ಹಲವು ಬಾರಿ ನಾವು ರೈತರಿಗೆ ಇಂಥ ಔಷಧಿನ ಬಳಸಲು ಹೇಳ್ತೇವೆ, ಮತ್ತು ನಂತರ ಅವರು ಕೀಟವನ್ನು ನಿಯಂತ್ರಿಸಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇದಕ್ಕಾಗಿ ನಾವು ಯಾವಾಗಲೂ ಕೀಟ ನಿರ್ವಹಣೆಯನ್ನು ಅಳವಡಿಸ್ಕೊಳ್ಬೇಕು.
ಕೀಟ ನಿರ್ವಹಣೆಯಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಪ್ರತಿಯೊಂದು ವಿಷಯದಲ್ಲಿ ನಾವು ಮೊದಲು ಯಾವ ಬೆಳೆಯನ್ನು ಬೆಳೆಯಲಿದ್ದೇವೆ ಮತ್ತು ಅದರಲ್ಲಿ ಯಾವ ಕೀಟಗಳು ಬರಬಹುದು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಕೀಟದ ಜೀವನ ಚಕ್ರ ಹೇಗಿದೆ ಮತ್ತು ನಂತರ ಅದನ್ನು ನಿರ್ವಹಣೆಯನ್ನು ವಿಜ್ಞಾನಿಗಳು ಹೇಗೆ ಹೇಳಿದ್ದಾರೆ ಅಂತ ಸಂಪೂರ್ಣ ಮಾಹಿತಿಯನ್ನು ನಾವು ಪಡಿಬೇಕು. ಈ ಮಾಹಿತಿಯನ್ನು ಮುಂಚಿತವಾಗಿ ತಗೊಳ್ಬೇಕು. ಅದರಲ್ಲಿ ಹೊಲದ ತಯಾರಿಕೆ, ಹೊಲವನ್ನು ಹೇಗೆ ಸಿದ್ಧಪಡಿಸಬೇಕು ಅನ್ನೋ ವಿಷಯದೊಂದಿಗೆ ಪ್ರಾರಂಭವಾಗಿ ನಂತರ ಯಾವ ಕೀಟ ನಿರೋಧಕ ಪ್ರಭೇದಗಳನ್ನು ಬಳಸಬಹುದು ಅಂತ ತಿಳ್ಕೊಳ್ಬೇಕು. ಯಾವ ಗೊಬ್ಬರ ಬಳಸಬೇಕು ಅಂತ ಹಲವು ಬಾರಿ ಚರ್ಚಿಸಲಾಗಿದೆ. ನಾವು ವಿಶೇಷವಾಗಿ ನೈಟ್ರೋಜನ್ ಗೊಬ್ಬರಗಳನ್ನು ಹೆಚ್ಚು ಬಳಸಿದರೆ ಕೀಟಗಳು ಮತ್ತು ರೋಗಗಳ ಬಾಧೆ ಹೆಚ್ಚಿರ್ತದೆ. ಇದನ್ನು ಯಾವಾಗಲೂ ನೆನಪಿನಲ್ಲಿಟ್ಕೊಳ್ಬೇಕು. ಮತ್ತು ಅದರ ನಂತರ ಮಾರುಕಟ್ಟೆಯಲ್ಲಿ ಈ ಬ್ಲೆಸರಸ್ ಥಂಜರಸ್ ಬಿಟಿ, ಬುವೇರಿಯಾ ಬಾಸಿಯಾನ, ಮೆಟಿರಿಜಿಯಮ್, ಎನಿಸೋಪ್ಲಿಯಾದಂತಹ ಅನೇಕ ಸಾವಯವ ಔಷಧಿಗಳು ಲಭ್ಯವಿದೆ. ನೀವು ಯಾವ ಬೆಳೆಯನ್ನು ಬೆಳಿತೀರಿ ಮತ್ತು ಯಾವ ಕೀಟ ಇದೆ ಅಂತ ನೋಡಿದ ನಂತರ ಅದನ್ನು ಬಳಸಬೇಕು. ಹಾಗಾಗಿ ತುಂಬ ಕಾಳಜಿ ವಹಿಸಿದ ನಂತರವೂ ಕೀಟ ಬಂದರೆ ಒಂದು ಎಕಾನಮಿ ಥ್ರೆಶ್ಹೋಲ್ಡ್ ಲೆವೆಲ್ ಅಂತ ಇರುತ್ತೆ. ಈಗ ಉದಾಹರಣೆಗೆ ನೀವು ಪ್ರಸ್ತುತ ಭತ್ತವನ್ನು ಹೊಂದಿದರೆ, ಭತ್ತ ಕಾಂಡ ಕೊರಕೆ ಇದ್ದು 5% ನಷ್ಟ ಆದರೆ ಅದು 100ರಲ್ಲಿ 5 ಸಸ್ಯಗಳ ಮೇಲೆ ದಾಳಿ ಮಾಡಿದರೆ ನಾವು ಇನ್ಸೆಕ್ಟಿಫೈಡ್ ಸಿಂಪಡಿಸಬೇಕು. ಇಲ್ಲ ಅಂದರೆ ಅದು ನಂತರ ಹೆಚ್ಚಿನ ಹಾನಿ ಉಂಟು ಮಾಡ್ತದೆ. ಹಾಗಾಗಿ ಆ ಸಂದರ್ಭದಲ್ಲಿ ಯಾವ ಔಷಧಿ ಸ್ವಲ್ಪ ಹೊಸದು ಅಂತ ನಾವು ನೋಡಬೇಕು. ಏಕೆಂದರೆ ಹೊಸ ಔಷಧವನ್ನು ಮಳೆ ಬಂದರೂ ಅಥವಾ ಹೆಚ್ಚು ಸೂರ್ಯನ ಬೆಳಕು ಇದ್ದರೂ ಸಹ ಅದರ ಪರಿಣಾಮವು ದೀರ್ಘಕಾಲದವರೆಗೆ ಉಳಿಯುವಂಥ ರೀತಿಯಲ್ಲಿ ತಯಾರಿಸಲಾಗಿರ್ತದೆ. ಮತ್ತೊಬ್ಬ ರೈತ ಬಲ್ಜಿತ್ ನಮ್ಮ ಜೊತೆಗಿದ್ದಾರೆ. ಬಲ್ಜಿತ್ ಆರ್ಯ, ನೀವು ನಿಮ್ಮ ಪ್ರಶ್ನೆಯನ್ನ ಕೇಳಿ. ಬರ ಅಥವಾ ಪ್ರವಾಹದಂತಹ ವಿಪತ್ತು ಸಂಭವಿಸಿದಾಗ ಖಾರಿಫ್ ಬೆಳೆಯನ್ನ ಸಂರಕ್ಷಿಸುವುದಕ್ಕೆ ಯಾವ ತಕ್ಷಣದ ಕ್ರಮಗಳನ್ನು ನಾವು ತಗೋಬೇಕು? ಈ ಬರಪೀಡಿತ ಪ್ರದೇಶಗಳಿದ್ದಲ್ಲಿ ವ್ಯವಸ್ಥಿತ ಬೆಳೆ ವ್ಯವಸ್ಥೆಯಲ್ಲಿ ನಮಗೆ ಒಂದು ಯೋಜನೆಯನ್ನು ನೀಡಲಾಗಿದೆ. ಉದಾಹರಣೆಗೆ ಬರಗಾಲವು 2 ವಾರಗಳ ಮೊದಲು ಅಥವಾ 2 ವಾರಗಳ ನಂತರ ಬಂದರೆ ಅದು ವಿಭಿನ್ನ ಸಮಯಗಳಲ್ಲಿ ಬರ್ತದೆ. ಮಳೆಯಾಗ್ತಿದೆ ಅಂದರೆ ಅದರಲ್ಲಿ ಸಾಕಷ್ಟು ವೈವಿಧ್ಯತೆ ಇರ್ತದೆ. ಹಾಗಾಗಿ ಅದನ್ನು ಮನಸ್ಸಲ್ಲಿಟ್ಕೊಂಡು ಏನು ಮಾಡಬೇಕು ಎಂಬುದು ವ್ಯವಸ್ಥೆಯಲ್ಲಿದೆ. ಆದರೆ ನಾವು ಅದರೊಂದಿಗೆ ಒಳಹರಿವುಗಳನ್ನು ಸಿದ್ಧವಾಗಿ ಇಟ್ಕೊಳ್ಬೇಕು. ಆ ಸಮಯದಲ್ಲಿ ಅಗತ್ಯವಿರುವ ವೈವಿಧ್ಯತೆಯಂತೆ, ಆ ಸಮಯದಲ್ಲಿ ಅಗತ್ಯವಿರುವ ಬೀಜಗಳಂತೆ ಸಮುದಾಯ ನರ್ಸರಿ ಪ್ರಕಾರ ನಾವು ಅದನ್ನೆಲ್ಲ ಸಿದ್ಧವಾಗಿ ಇಟ್ಕೊಳ್ಬೇಕು. ಯಾಕೆಂದರೆ ನಾವು ಅದನ್ನು ಮುಂಚಿತವಾಗಿ ಸಿದ್ಧವಾಗಿ ಇಟ್ಕೊಂಡ್ರೆ ಅದು ಬರ್ದಿದ್ರೆ ಅದು ಕೂಡ ನಾಶವಾಗ್ತದೆ. ಹಾಗಾಗಿ ಕೆಲವು ಶೇಕಡವಾರು ಪ್ರದೇಶಕ್ಕೆ ನಾವು ಸಮುದಾಯ ನರ್ಸರಿ ವಿಧಾನದ ಮೂಲಕ ಅದನ್ನ ಮಾಡಬಹುದು. ರೈತ ಸಹೋದರರ ಸಂಘಟನೆ ಪ್ರಕಾರ ಇದು ಸಹಕಾರಿ ರೀತಿಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತದೆ. ಎರಡನೇದಾಗಿ ನಾವು ನೀರಿನ ಸಂಗ್ರಹವನ್ನು ಹೆಚ್ಚಿಸಬೇಕಾಗಿರೋದ್ರಿಂದ ಕೆಲವು ರೈತ ಸಹೋದರರು ಕೆಲವು ರಚನೆಯನ್ನು ಮಾಡಲು ಸಾಧ್ಯವಾಗೋದಿಲ್ಲ. ಅವರು ಮಣ್ಣಿನೊಳಗೆ ತೇವಾಂಶವನ್ನು ಹೆಚ್ಚಿಸಬೇಕು. ಹಾಗಾಗಿ ಅದರಲ್ಲಿ ಮಲಿನ್ ವಿಧಾನವಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಭಾರತ ಸರ್ಕಾರದ ಪರವಾಗಿ ನೈಸರ್ಗಿಕ ಕೃಷಿಯನ್ನ ಮಾಡ್ತಾ ಇದ್ದೇವೆ. ಇದರ ಮಹತ್ವವನ್ನು ಚೆನ್ನಾಗಿ ವಿವರಿಸಲಾಗಿದೆ. ಹಾಗಾಗಿ ಅದರಲ್ಲಿಯೂ ಸಹ ನಾನು ಹೇಳೋದು ಬಯಸೋದೇನೆಂದ್ರೆ, ನೈಸರ್ಗಿಕ ಕೃಷಿಯಲ್ಲಿ ಮಣ್ಣಿನಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳೋ ಒಂದು ಏನು ಸಾಮರ್ಥ್ಯ ಚೆನ್ನಾಗಿರ್ತದೆ. ಹಾಗಾಗಿ ಯಾವ್ಯಾವ ಕ್ಲೈಮೇಟ್ ಝೋನಲ್ಲಿ ಚೆನ್ನಾಗಿದೆಯೋ, ಯಾವ ಫಸಲುಗಳಿಗೆ ಯಾವ ಹೈ ವ್ಯಾಲ್ಯೂ ಕ್ರಾಪ್ಸ್ನ ನಾವು ಅದನ್ನ ಮಾಡಬೇಕಾಗ್ತದೆ. ಮತ್ತೆ ಸ್ಟೋರೇಜ್ ಮಾಡಿದ ನಂತರ ನೀರಿನ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸಲು ನಾವು ಉಲ್ಲೇಖಿಸಿರುವ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ ವಿಧಾನವನ್ನು ಬಳಸಬೇಕು. ಈಗ ನಾವು ಚರ್ಚಿಸೋಣ ಪ್ರವಾಹದ ಪರಿಸ್ಥಿತಿಯಲ್ಲಿ. ಪ್ರವಾಹ ಬಂದಾಗ ಅದರಲ್ಲಿಯೂ ಸಹ ಪ್ರಶ್ನೆ ಅಂದ್ರೆ ಅದು ಯಾವ ಸಮಯದಲ್ಲಿ ಬಂದಿದೆ ಅನ್ನೋದು. ಮಳೆ ಪ್ರಾರಂಭವಾದ ನಂತರ ಋತುವಿನ ಆರಂಭದಲ್ಲಿ ಬಂದಿದ್ರೆ ರೈತನಿಗೆ ಇನ್ನೂ ಸಾಕಷ್ಟು ಸಮಯ ಉಳಿದಿದೆ. ನಾವು ಇದರಲ್ಲಿ ದೀರ್ಘಾವಧಿ ಮತ್ತೆ ಮಧ್ಯಮ ಅವಧಿಗೆ ಬೆಳೆಯಬಹುದಾದ ಬೆಳೆಯನ್ನು ಬೆಳೆಯಬಹುದು. ಉದಾಹರಣೆಗೆ ನಾವು ಭತ್ತದ ಬಗ್ಗೆ ಮಾತ್ರ ಮಾತನಾಡ್ತೇವೆ, ಆದ್ರೆ ಅದು ಮಧ್ಯ ಹಂತದಲ್ಲಿ ಬಂದ್ರೆ ಭತ್ತ ಬೆಳೆಯಲು ಸಾಧ್ಯವಾಗೋದಿಲ್ಲ. ನಾವು ದ್ವಿದಳ ಧಾನ್ಯಗಳು ಅಥವಾ ಎಣ್ಣೆ ಕಾಳುಗಳಂತಹ ಇನ್ನೊಂದು ಬೆಳೆಯನ್ನ ಬೆಳಿಬೇಕಾಗ್ತದೆ. ಅದೇನಂದ್ರೆ ಬೆಳೆ ವೈವಿಧ್ಯಕರಣವನ್ನ ಗಮನದಲ್ಲಿಟ್ಕೊಂಡು ಕಡಿಮೆ ನೀರು ಇರುವ ಬೆಳೆಗಳನ್ನ ಅದರಲ್ಲಿ ನೆಡಬೇಕಾಗ್ತದೆ. ಇನ್ನೊಂದು ವಿಷಯ ಅಂದ್ರೆ, ಈ ಪ್ರವಾಹ ಬಂದಾಗ ಭತ್ತ ಬೆಳೆದಲ್ಲಿ ಹಠಾತ್ ಪ್ರವಾಹ ಉಂಟಾದ್ರೆ, ಭಾರತದ ಎಲ್ಲೆಡೆ ಹಠಾತ್ ಪ್ರವಾಹ ಸಂಭವಿಸಿದಂತೆ ಅದು ಇದ್ದಕ್ಕಿದ್ದಂಗೆ ಬರ್ತದೆ. ಆಗ ಆ ಸಮಯದಲ್ಲಿ ಸ್ವರ್ಣ ಸವನದಂತಹ ವೆರೈಟಿ ಇದೆ. ಇದರಲ್ಲಿ ICR ಕೊಡುಗೆ ನೀಡಿದೆ. ವಿಜ್ಞಾನಿಗಳು ಇದಕ್ಕೆ ಉತ್ತಮ ಫಲಿತಾಂಶಗಳನ್ನು ನೀಡಿದ್ದಾರೆ. ಆದರೆ ಸಾಂಪ್ರದಾಯಿಕ ವಿಧಾನದಲ್ಲಿ ನೀರು ಕ್ರಮೇಣ ಹೆಚ್ಚಾಗ್ತದೆ. ಉದಾಹರಣೆಗೆ ಬಿಹಾರ, ಪೂರ್ವ ಉತ್ತರ ಪ್ರದೇಶ, ಒಡಿಶಾ, ಪಶ್ಚಿಮ ಬಂಗಾಳದಿಂದ ಅಲ್ಲಿ ಎಲ್ಲಾ ವಿಧಗಳ ವೈವಿಧ್ಯವಿದೆ. ಉದಾಹರಣೆಗೆ ಪಶ್ಚಿಮ ಬಂಗಾಳ ಮತ್ತು ಒಡಿಶಾದಲ್ಲಿ ಮಳೆಗಾಲದ ಬೆಲೆ ಭತ್ತ ದುರ್ಗ ಇದೆ. ಒಂದು ನೀತಿ ಇದೆ, ನಾವು ಅದನ್ನು ಅಳವಡಿಸಿಕೊಳ್ಬೇಕಾಗ್ತದೆ. ಚೆನ್ನಾಗಿ ಹೇಳಿದ್ರಿ ಡಾಕ್ಟರ್ ಸಾಹೇಬ್ರೆ. ನಾವು ರೈತರಿಂದ ಪ್ರಶ್ನೆಗಳನ್ನು ತಗೊಳ್ಳೋಣ, ನಂತರ ನಾವು ಇದರಲ್ಲಿ ಮುಂದುವರಿಯೋಣ. ಈಗ ರವೀಂದ್ರ ಠಕ್ರನ್ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ. ನನ್ನ ಪ್ರಶ್ನೆ ಏನಂದ್ರೆ,
ಖಾರಿಫ್ ಬೆಳೆಗಳಿಗೆ ಯಾವ ಕೀಟಗಳು ಮತ್ತು ರೋಗಗಳು ಹೆಚ್ಚು ಹಾನಿಯನ್ನುಂಟು ಮಾಡ್ತವೆ ಮತ್ತು ನಾವು ಅವುಗಳನ್ನು ತ್ವರಿತವಾಗಿ ಹೇಗೆ ಗುರುತಿಸಬಹುದು? ಯಾವ ಕೀಟದ ಉದಾಹರಣೆಗೆ ಭತ್ತದ ಕಾಂಡ ಕೊರಕ, ಬದನೆಯಲ್ಲಿ ಕಾಯಿ ಕೊರಕ, ಟೊಮೆಟೊ ಹಣ್ಣು ಕೊರಕ ಮುಂತಾದ ಕೀಟಗಳಿವೆ. ಈ ಕೀಟಗಳಿಗೆ ಫೆರೋಮೋನ್ ಟ್ರೈಪ್ಸ್ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಹಾಗಾಗಿ ನೀವು ಪ್ರತಿ ಹೆಕ್ಟೇರ್ಗೆ 5 ರಿಂದ 8 ಟ್ರಿಪ್ಸ್ ಅಳವಡಿಸಬಹುದು. ಕೀಟಗಳು ನಿಮ್ಮ ಹೊಲಕ್ಕೆ ಬರಲು ಪ್ರಾರಂಭಿಸಿದ ತಕ್ಷಣ ನೀವು ಅದರ ಬಗ್ಗೆ ತಿಳಿದುಕೊಳ್ತೀರಿ. ಈ ಅಡಲ್ಟ್ ಮಾತ್ಸ್ ಏನು ಅದರಲ್ಲಿ ಸಿಕ್ಕಾಕೊಳ್ತವೆ, ಕೀಟಗಳ ಚಟುವಟಿಕೆ ಪ್ರಾರಂಭವಾಗಿದೆ ಅಂತ ಆಗ ನಮಗೆ ತಿಳಿತದೆ. ಈಗ ನಾವು ಅದರ ನಿರ್ವಹಣೆಗೆ ಸಿದ್ಧರಾಗಿರಬೇಕು. ಹಾಗಾಗಿ ಫೆರೋಮೋನ್ ಬಲೆಗಳು ಲಭ್ಯವಿಲ್ಲದ ಸಂದರ್ಭದಲ್ಲಿ ನಾವು ಅದನ್ನು ಆಗ ನಾವೇ ನಿರ್ವಹಣೆ ಮತ್ತು ನಿಗಾವಹಿಸಬೇಕಾಗ್ತದೆ. ಆದ್ದರಿಂದ ಈ ರೀತಿಯಾಗಿ ನಿಮ್ಮ ಬಳಿ ಫೆರೋಮೋನ್ ಇರೋದಕ್ಕೆ ಅಥವಾ ಇಲ್ಲದಿರೋದಕ್ಕೆ ನೀವೇ ಪ್ಲಾನಿಂಗ್ ರೂಪಿಸಬೇಕಾಗ್ತದೆ. ಕೃಷಿ ಚೌಪಾಲ್ ಈಗ ಕೊನೆಯ ಹಂತಕ್ಕೆ ಬಂದಿದೆ. ಈ ವಿಭಾಗದಲ್ಲಿ ಕೃಷಿ ವಿಜ್ಞಾನಿಗಳು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ನಾನು ಅವರನ್ನ ನಿಮಗೆ ಪರಿಚಯಿಸ್ತೀನಿ. ನಮ್ಮ ಜೊತೆ ಡಾಕ್ಟರ್ ಹರ್ವೀರ್ ಸಿಂಗ್ ಇದ್ದಾರೆ, ಅವರು ಮುಖ್ಯ ವಿಜ್ಞಾನಿ. ನಿಮಗೆ ಸ್ವಾಗತ. ಇದಲ್ಲದೆ ಡಾಕ್ಟರ್ BS ತೋಮರ್ ಕೂಡ ಇದ್ದಾರೆ, ಇವರು ತರಕಾರಿ ವಿಜ್ಞಾನದ ಮುಖ್ಯಸ್ಥರು. ಮತ್ತು ಡಾಕ್ಟರ್ JPS ಡಬಾಸ್ ಕೂಡ ಇದ್ದಾರೆ, ಇವರು ವಿಜ್ಞಾನಿ. ಅಲ್ಲದೆ ಡಾಕ್ಟರ್ ರವೀಂದ್ರನಾಥ್ ಪದಾರಿಯಾ ಇದ್ದಾರೆ, ಅವರು ಕೂಡ ವಿಜ್ಞಾನಿ. ಅನೇಕ ರೈತ ಬಾಂಧವರು ಕೂಡ ಇಲ್ಲಿ ಬಂದಿದ್ದಾರೆ. ಪ್ರಶ್ನೋತ್ತರವನ್ನ ಈಗ ಪ್ರಾರಂಭಿಸೋಣ. ಒಂದು ಪ್ರಶ್ನೆ ಡಾಕ್ಟರ್ ಹರ್ವೀರ್ ಸಿಂಗ್ ಅವರಲ್ಲಿ. ಹೊಲದಲ್ಲಿ ಕಷ್ಟಪಟ್ಟು ದುಡಿಯುವ ರೈತ ಬೆವರು ಸುರಿಸಿ ಮಾರುಕಟ್ಟೆಗೆ ತಲುಪಿದಾಗ ಪೂರೈಕೆ ಸರಪಳಿಯಲ್ಲಿ ಬದಲಾವಣೆ, ಅದನ್ನು ನಾವು ಸಪ್ಲೈ ಚೈನ್ ಅಂತ ಕರಿತೀವಿ, ಅದರಲ್ಲಿ ವೆಚ್ಚವನ್ನ ಹೇಗೆ ಕಡಿಮೆ ಮಾಡಬಹುದು ಮತ್ತು ಲಾಭವನ್ನ ಹೆಚ್ಚಿಸಬಹುದು? ದಯವಿಟ್ಟು ಈ ವಿಷಯದಲ್ಲಿ ರೈತರು ಅಳವಡಿಸಿಕೊಳ್ಬೇಕಾದ ವಿಧಾನಗಳ ಬಗ್ಗೆ ಹೇಳಿ. ಈಗ ಮಾರುಕಟ್ಟೆ, ವಿಶೇಷವಾಗಿ ಮಾರುಕಟ್ಟೆಗೆ ಸಂಬಂಧಿಸಿದ ಹಾಗೆ ಖರ್ಚನ್ನ ಕಡಿಮೆ ಮಾಡೋದು ಹೇಗೆ? ಮೊದಲನೇದಾಗಿ ಕೊಯ್ಲು ಮಾಡಿದ ನಂತರ ನೀವು ನಿಮ್ಮ ಬೆಳೆಯನ್ನ ಸಂಗ್ರಹಿಸಿಡಬೇಕು, ಸರಿಯಾದ ನಿಟ್ಟಿನಲ್ಲಿ. ಅಂದರೆ ಅದರಲ್ಲಿ ಸೂಕ್ತ ಪ್ರಮಾಣದ ತೇವ ಇರಬೇಕು. ಅದನ್ನ ಕಟಾವು ಮಾಡಿದ ತಕ್ಷಣ ನೀವು ನೇರವಾಗಿ ಮಾರುಕಟ್ಟೆಗೆ ತಗೊಂಡೋಗಬಾರದು. ಮಾರುಕಟ್ಟೆಗೆ ಕೊಂಡೋಗೋ ಮೊದಲು ನೀವು ನಿಮ್ಮ ಸುತ್ತಮುತ್ತಲಿನ ರೈತ ಸ್ನೇಹಿತ ಬಂಧುಗಳು, ನಿಮಗೆ ತಿಳಿದಿರುವಂತಹ ವ್ಯಾಪಾರಿಗಳು ಅಥವಾ ಎಗ್ಮಾರ್ಕ್ ಸೇರಿದ ಹಾಗೆ ಆನ್ಲೈನಲ್ಲಿ ಅನೇಕ ವಿಷಯಗಳು ಲಭ್ಯವಿವೆ, ಅಲ್ಲಿಂದ ತಿಳ್ಕೋಬೇಕು. ನೀವು ಅಲ್ಲಿ ದೈನಂದಿನ ಬೆಲೆಗಳು, ಚಾಲ್ತಿಯಲ್ಲಿರುವಂತಹ ಮಾರುಕಟ್ಟೆ ದರಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೋಬಹುದು. ಅದರ ಪ್ರಕಾರ ನೀವು ನಿಮ್ಮ ಉತ್ಪನ್ನವನ್ನ ಯಾವ ಸಮಯದಲ್ಲಿ ಮತ್ತು ಯಾವ ಮಾರುಕಟ್ಟೆಗೆ ತಗೊಂಡೋಗ್ಬೇಕು, ಎಷ್ಟು ಪ್ರಮಾಣದಲ್ಲಿ ತಗೊಂಡೋಗ್ಬೇಕು ಅನ್ನೋದನ್ನ ನಿರ್ಧರಿಸಬೇಕು. ಆದರೆ ಅದನ್ನು ಮಾರುಕಟ್ಟೆಗೆ ಕೊಂಡೊಯ್ಯುವಾಗ ವೆಚ್ಚವನ್ನ ಹೇಗೆ ಕಡಿಮೆ ಮಾಡೋದು? ಅದನ್ನು ಒಬ್ಬಂಟಿಯಾಗಿ ನೀವು ಒಯ್ಯುವ ಬದಲು ನೀವು ರೈತರ ಗುಂಪನ್ನ ರಚಿಸಬಹುದು ಅನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸ್ತದೆ. ಎಲ್ಲರೂ ಒಟ್ಟಿಗೆ ಸರಕುಗಳನ್ನು ತಗೊಂಡು ಹೋದರೆ ಪ್ರತಿ ಯೂನಿಟ್ಗೆ ತಗಲುವ ವೆಚ್ಚ ಕಡಿಮೆ ಇರುತ್ತೆ. ಮತ್ತು ಅದರ ನಂತರ ಮಾರುಕಟ್ಟೆಗೆ ಹೋದ ನಂತರ ಕೂಡ ಯಾವ ಬೆಲೆಗೆ ಒಳ್ಳೆಯ ಮಾರಾಟ ಮಾಡಬೇಕು ಮತ್ತು ಯಾವ ಬೆಲೆಗೆ ಅದನ್ನು ಮಾರಾಟ ಮಾಡಬಾರದು ಅನ್ನೋದು ನಿಮಗೆ ತಿಳಿಯುತ್ತೆ. ಡಾಕ್ಟರ್ BS ತೋಮರ್, ನಿಮ್ಮಲ್ಲಿ ಒಂದು ಪ್ರಶ್ನೆ ಇದೆ. ನಾವು ಬೆಳೆ ವೈವಿಧ್ಯೀಕರಣದ ಬಗ್ಗೆ ಮಾತಾಡ್ತೀವಿ, ಹವಾಮಾನ ಬದಲಾವಣೆಯೂ ಆಗತ್ತೆ, ನಾವು ಅದರ ಬಗ್ಗೆಯೂ ಮಾತಾಡಿದ್ದೇವೆ. ಆದರೆ ಈ ಖರೀಫ್ ಋತುವಿನಲ್ಲಿ ನಮ್ಮ ರೈತರ ಆದಾಯ ಹೆಚ್ಚಾಗುವ ಹಾಗೆ ಬೆಳೆ ವೈವಿಧ್ಯೀಕರಣವನ್ನ ಹೇಗೆ ಉತ್ತೇಜಿಸಬಹುದು? ಅಂದ್ರೆ ಇದು ಆದಾಯದ ಬಗ್ಗೆ. ನೋಡಿ, ಇದರಲ್ಲಿ ನಾನು ಗೋಧಿ ಮತ್ತು ಭತ್ತದಲ್ಲಿ ಅಥವಾ ದೆಹಲಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಥವಾ ವಿಶೇಷವಾಗಿ ದೆಹಲಿಯಲ್ಲಿ ತೊಡಗಿಸಿಕೊಂಡಿರುವ ನನ್ನ ರೈತ ಸಹೋದರರೊಂದಿಗೆ ಮಾತಾಡ್ತೇನೆ. ಈಗ ನಮ್ಮ ರೈತ ಸಹೋದರರು ಮಳೆಗಾಲದಲ್ಲಿ ಭತ್ತ, ಚಳಿಗಾಲದಲ್ಲಿ ಗೋಧಿ ಅಥವಾ ಸಾಸಿವೆ ಅಥವಾ ಕೆಲವು ಪ್ರದೇಶಗಳಲ್ಲಿ ತರಕಾರಿ ಬೆಳೆಗಳನ್ನು ಬೆಳೀತಿದ್ದಾರೆ. ಮತ್ತೆ ಇದನ್ನು ಬೆಳೆಯೋದ್ರ ಜೊತೆಗೆ ಅವರು ತಮ್ಮ ಕೃಷಿ ವ್ಯವಸ್ಥೆಯಲ್ಲಿ ಕ್ರಮೇಣ ಬದಲಾವಣೆಗಳನ್ನು ಸಹ ತರಬೇಕಾಗಿದೆ. ಇದರಲ್ಲಿ ಎಲೆ ತರಕಾರಿಗಳನ್ನು ಸೇರಿಸಲಾಗುತ್ತೆ. ಇದರಲ್ಲಿ ನಮ್ಮ ರೈತ ಬಾಂಧವರು ಮಳೆಗಾಲದಲ್ಲಿ ಪಾಲಕ್ ಬೆಳೆದು ಉತ್ತಮ ಹಣ ಗಳಿಸಬಹುದು, ಚೌಲಾಯಿ ಬೆಳೆಯಬಹುದು, ಮತ್ತೆ ವಿದೇಶಿ ಪಾಲಕ್ ನೆಡಬಹುದು. ಇದರೊಂದಿಗೆ ಆರಂಭದಲ್ಲಿ ಹೂಕೋಸು ಬೆಳೆಯಬಹುದು. ಅದನ್ನ ಬೆಳೆಸುವ ಸಮಯ ಬಂದಿದೆ. ಇದರಲ್ಲಿ ನಮ್ಮ ರೈತ ಸಹೋದರರು ಪೂಷಾ ಮೇಘನ ಇಂತಹ ಪ್ರಭೇದಗಳನ್ನು ಆಯ್ಕೆ ಮಾಡಬಹುದು ಅಥವಾ ಅವರ ಹೊಲದಲ್ಲಿ ಬದನೆಕಾಯಿ ಕೃಷಿಯನ್ನು ಉತ್ತೇಜಿಸಬಹುದು. ಮತ್ತು ನಾನು ಚರ್ಚಿಸಿದ ತೋಟಗಾರಿಕಾ ಬೆಳೆಗಳು ಅವುಗಳ ಅಲ್ಪಾವಧಿಯ ಕಾರಣದಿಂದಾಗಿ ರೈತರು ಕಡಿಮೆ ಸಮಯದಲ್ಲಿ 2 ಬೆಳೆಗಳನ್ನು ತೆಗೆದುಕೊಳ್ಳಬಹುದು. ನಾವು 120-130 ದಿನಗಳಲ್ಲಿ ಭತ್ತದ ಬೆಳೆ ತೆಗೆದುಕೊಳ್ಳುವವರಿಗೆ ನಾವು 2 ಬೆಳೆಗಳ ತರಕಾರಿಗಳನ್ನು ತೆಗೆದುಕೊಳ್ಳಬಹುದು. ಹಾಗಾಗಿ ವೈವಿಧ್ಯೀಕರಣ ಇಂದಿನ ನಮ್ಮ ಅಗತ್ಯ ಮತ್ತು ಇದು ಸಮಯದ ಅಗತ್ಯವೂ ಸಹ ಆಗಿದೆ. ನಾವು ನಗರ ಪ್ರದೇಶಗಳಲ್ಲಿ, ವಿಶೇಷವಾಗಿ ಸಿಮಿ ಅರ್ಬನ್ ಪ್ರದೇಶಗಳಲ್ಲಿ ಸಹ ತೋಟದ ಬೆಳೆಗಳನ್ನು ಅಳವಡಿಸಿಕೊಳ್ಳಬೇಕಾಗಿದೆ. ನಮ್ಮ ಜೊತೆ ಇನ್ನೂ ಕೆಲವು ರೈತರಿದ್ದಾರೆ, ಅವರ ಪ್ರಶ್ನೆಗಳನ್ನ ಕೇಳೋಣ. ಕುಲ್ದೀಪ್ ಸಿಂಗ್ ಅವರು ನಮ್ಮ ಜೊತೆಗಿದ್ದಾರೆ. ಕುಲ್ದೀಪ್ ಅವರೇ, ಕೇಳಿ ನಿಮ್ಮ ಪ್ರಶ್ನೆ.
ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಖಾರಿಫ್ ಬೆಳೆಗಳಲ್ಲಿ ವ್ಯಾಪಾರ ಮಾಡಲು ರೈತರಿಗೆ ಯಾವ ವೇದಿಕೆಗಳು ಲಭ್ಯವಿದೆ ಅಂತ ನಮಗೆ ತಿಳಿಸಬೇಕು. ಈಗ ಮಾರುಕಟ್ಟೆಯ ವಿಷಯದಲ್ಲಿ ನಮ್ಮ ಮುಂದೆ ಅನೇಕ ಉನ್ನತ ತಂತ್ರಜ್ಞಾನಗಳಿವೆ. ಅವುಗಳಲ್ಲಿ ಇನಾಮ್ ಕೂಡ ಒಂದು. ಇದನ್ನು ರಾಷ್ಟ್ರೀಯ ಕೃಷಿ ಬಜಾರ್ ಅಂತ ಕರಿತೀವಿ. ಅಲ್ಲಿ ನೀವು ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಸಿ, ನೀವು ಆ ಮಾರುಕಟ್ಟೆಯ ಬಗ್ಗೆ ಮತ್ತೆ ಹತ್ತಿರದ ಮಾರುಕಟ್ಟೆಗಳ ಬಗ್ಗೆ ಮಾತ್ರ ಅಲ್ಲ, ನೀವು ಇಡೀ ದೇಶದ ಎಲ್ಲ ಮಾರುಕಟ್ಟೆಗಳ ಬಗ್ಗೆ ಕೂಡ ಎಲ್ಲ ಮಾಹಿತಿಯನ್ನ ಪಡ್ಕೋಬಹುದು. ಚಾಲ್ತಿಯಲ್ಲಿರುವ ಬೆಲೆಗಳ ಬಗ್ಗೆ ನೀವು ಮಾಹಿತಿ ಪಡ್ಕೋಬಹುದು. ಸರಿ. ಮತ್ತೆ ಕೆಲವು ಪ್ರೈವೇಟ್ ಕಂಪನಿಗಳಿವೆ, ರೈತರ ಜೊತೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತವೆ, ಅನುಬಂಧ ಬೇಸಾಯ ಅಂತ ಹೇಳ್ತೀವಿ. ಇದರಲ್ಲಿ ಲಾಭ ಅಂದ್ರೆ ನಿಮ್ಮ ಬೆಲೆಯನ್ನ ನೀವು ಮುಂಚಿತವಾಗಿ ತಿಳ್ಕೋಬಹುದು. ತಮ್ಗೆ ಏನ್ ಬೆಲೆ ಸಿಗತ್ತೆ ಅಂತ ಸರಿ ರೈತರಿಗೆ ಗೊತ್ತಾಗತ್ತೆ. ಹಾಗಾಗಿ ಮಾರುಕಟ್ಟೆಯ ಅಪಾಯವನ್ನ ಸ್ವಲ್ಪ ಮಟ್ಟಿಗೆ ಕವರ್ ಮಾಡಬಹುದು. ಮತ್ತೆ ನಿಮಗೆ ಖಂಡಿತ ಒಳ್ಳೆ ಬೆಲೆ ಸಿಗತ್ತೆ. ಇನ್ನೊಬ್ಬ ರೈತ ಇದ್ದಾರೆ ಗ್ಯಾನ್ ಸಿಂಗ್ ನಮ್ ಜೊತೆ. ಅವರ ಪ್ರಶ್ನೆಯನ್ನ ತಗೊಳ್ಳೋಣ. ನಿಮ್ ಪ್ರಶ್ನೆ ಗ್ಯಾನ್ ಸಿಂಗ್ ಅವರೇ? ಸರ್, ನನ್ನ ಪ್ರಶ್ನೆ ಏನಂದ್ರೆ, ಖಾರಿಫ್ ಬೆಳೆಯಿಂದ ಹೆಚ್ಚುವರಿ ಆದಾಯ ಹೇಗೆ ಗಳಿಸಬಹುದು? ಈಗ ಇಲ್ಲಿರುವ ಪ್ರಶ್ನೆ ಏನಂದರೆ, ಪ್ರತಿಯೊಬ್ಬ ರೈತನು ತಾನು ಉತ್ಪಾದಿಸಿದ್ದಕ್ಕೆ ಗರಿಷ್ಠ ಹಣವನ್ನು ಪಡೆಯಲು ಬಯಸ್ತಾನೆ. ಆದರೆ ಅದನ್ನು ಯಾವಾಗ ಪಡಿತಾನೆ? ಅವನು ನಮ್ಮ ರೈತ ಸಹೋದರರು ಸಂಘಟಿತರಾದಾಗ. ಈಗಷ್ಟೇ ಡಾಕ್ಟರ್ ಹರ್ವಿಂದರ್ ಸಿಂಗ್ ಕೂಡ ನಿಮ್ಮೊಂದಿಗೆ ಚರ್ಚಿಸಿದ್ದಾರೆ. ರೈತರು ಈಗಾಗಲೇ ಹಣವನ್ನು ಖರ್ಚು ಮಾಡಿದ್ದಾರೆ, ಆದರೆ ಈಗ ಹೆಚ್ಚಿನ ಲಾಭ ಗಳಿಸೋದಕ್ಕೆ ಅವರು ಪ್ರೊಸೆಸಿಂಗ್, ವ್ಯಾಲಿಡೇಷನ್ ಮತ್ತು ಗ್ರೇಡಿಂಗ್ ಮಾಡಬೇಕು. ಅದನ್ನು ಹೇಗೆ ಮಾರಾಟ ಮಾಡೋದು? ಈ ಎಲ್ಲ ವಿಷಯಗಳು ಅದರಲ್ಲಿ ಬರ್ತವೆ. ಈಗ ನಾವು ಖಾರಿಫ್ ಬಗ್ಗೆ ಮಾತನಾಡುತ್ತಿರುವಂತೆ, ಖಾರಿಫ್ನಲ್ಲಿ ರೈತ ಬಾಂಧವರು ಬೀಜಗಳು, ರಸಗೊಬ್ಬರಗಳು, ಔಷಧಿಗಳನ್ನು ಖರೀದಿಸಬೇಕಾಗ್ತದೆ. ಅವರು ವಿವಿಧ ಔಷಧಿಗಳನ್ನು ಖರೀದಿಸಲು ಅಂಗಡಿಗೆ ಹೋದಾಗ ಅವರು ಹೆಚ್ಚಿನ ಹಣ ಪಾವತಿಸಬೇಕಾಗ್ತದೆ. ಆದರೆ ನಮ್ಮ FPO ಅಥವಾ ಸಹಕಾರಿ ಸಂಘ ಅಥವಾ ರೈತರ ಅದರ ಗುಣಮಟ್ಟವೂ ಚೆನ್ನಾಗಿರುತ್ತದೆ. ಜೊತೆಗೆ ನಮ್ಮ ಔಷಧಿಗಳ ಗುಣಮಟ್ಟ ಚೆನ್ನಾಗಿರುತ್ತೆ, ಅವು ಅಗ್ಗದ ಬೆಲೆಗೆ ಲಭ್ಯವಿರುತ್ತೆ. ಅಂದ್ರೆ ವ್ಯಾಪಾರಿಗಳಿಗೆ ಹೋಗುವ ಮಾರ್ಜಿನ್ ನಮ್ಮ FPOಗೆ ಸಿಗುತ್ತೆ. ಮತ್ತೆ FPOಗೆ ಬಂದಾಗ ನಮ್ಮ ಎಲ್ಲಾ FPOಗಳ ಸದಸ್ಯರಲ್ಲಿ ಅದನ್ನು ಹಂಚಲಾಗ್ತದೆ. ಆಗ ನಿಮ್ಮ ಅಸಲು ಖರ್ಚು ಕಡಿಮೆ ಆಗಿ, ಖರ್ಚು ಕಡಿಮೆ ಆಗೋದ್ರ ಜೊತೆಗೆ ನೀವು ಬೆಳೆದಕ್ಕೆ ಹೆಚ್ಚಿನ ಬೆಲೆ ಪಡೆಯಲು ಸಾಧ್ಯವಾಗ್ತದೆ. ಆದ್ರಿಂದ ಹೆಚ್ಚಿನ ಲಾಭ ಪಡೆಯಲು ನೀವು ಏನಾದರೂ ನಾವೀನ್ಯತೆಗಳನ್ನ ಮಾಡಬೇಕಾಗ್ತದೆ. ಇದು ಈ ಸಮಯದ ಅವಶ್ಯಕತೆ ಸರ್. ಈಗ ನಮ್ಮ ಪ್ಯಾನೆಲ್ ನಲ್ಲಿ ನಮ್ಮ ತಜ್ಞರಿದ್ದಾರೆ, ನಮ್ಮ ಎಕ್ಸ್ಪರ್ಟ್ ಅವರು. ನಾನು ಅವರನ್ನ ಪರಿಚಯಿಸ್ತೀನಿ. ಡಾಕ್ಟರ್ ವಿಶ್ವನಾಥನ್ ಅವರು, ನೀವು ಸಂಶೋಧನೆಯಲ್ಲಿ ಜಂಟಿ ನಿರ್ದೇಶಕರು. ನಿಮಗೆ ಸ್ವಾಗತ ಸರ್. ನಿಮ್ಮಲ್ಲಿ ಪ್ರಶ್ನೆ ಅಂದ್ರೆ ಅದು ಮಾರ್ಕೆಟ್ಗಿಂತ ಸ್ವಲ್ಪ ಭಿನ್ನವಾಗಿದೆ. ಅದು ಭತ್ತದ ಬಗ್ಗೆ ಪ್ರಶ್ನೆ. ಜೀನೋಮ್ ಎಡಿಟೆಡ್ನ ವಿಷಯ ಬರುತ್ತೆ. ಮತ್ತೆ ಇದರ ಮೂಲಕ ನೀವೊಂದು ಹೊಸ ಭತ್ತವನ್ನ ಅಭಿವೃದ್ಧಿಪಡಿಸಿದ್ದೀರಿ, ಡೆವಲಪ್ ಮಾಡಿದ್ದೀರಿ. ಅದರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸ್ವಲ್ಪ ಹೇಳಿ. ನಮಸ್ಕಾರ ರೈತ ಸಹೋದರರಿಗೆ ನಮಸ್ಕಾರ. ಇದೀಗ ನಮ್ಮ ಹವಾಮಾನ ಬದಲಾವಣೆಯು ನಮಗೆ ದೊಡ್ಡ ಸಮಸ್ಯೆ ಆಗಿದೆ. ಇದರಿಂದ ಈಗಾಗಲೇ ನೀರು ಬಹಳಷ್ಟು ಕಡಿಮೆ ಆಗಿದೆ. ಮತ್ತು ಮುಂಬರುವ ಸಮಯದಲ್ಲಿ ನಾವು ಅಮೃತ ಕಾಲಕ್ಕೆ ಹೋದಾಗ ನಮಗೆ ಸಿಗೋ ನೀರು ತುಂಬ ಕಡಿಮೆ ಆಗ್ತದೆ. ಅದರ ಹೊರತಾಗಿ ನಮ್ಮ ಮಣ್ಣಿನ ಲವಣಾಂಶ ಹೆಚ್ಚಾಗ್ತದೆ. ಮಣ್ಣಿನ ಲವಣಾಂಶ ಹೆಚ್ಚಾದಾಗ ಕ್ಷಾರತೆ ಹೆಚ್ಚಾಗ್ತದೆ. ಈ ಎಲ್ಲ ಸಮಸ್ಯೆಗಳಿಂದಾಗಿ ಈ ಎಲ್ಲ ಬೆಳೆಗಳ ಉತ್ಪಾದಕತೆ ಕಡಿಮೆ ಆಗ್ತದೆ. ಉತ್ಪಾದಕತೆ ಕಡಿಮೆಯಾದರೆ ನಂತರ ರೈತರ ಆದಾಯವೂ ಸಹ ಕಡಿಮೆ ಆಗ್ತದೆ. ಇದಕ್ಕಾಗಿ ನಾವು ಹೊಸ ಬ್ರೀಡಿಂಗ್ ಮೆಥಡ್ನ ಬಳಸಿದ್ದೇವೆ. ನಾವು ಬ್ರೀಡಿಂಗ್ ಮಾಡಿಕೊಂಡು ಬಂದಿದ್ದೀವಿ. 150 ವರ್ಷಗಳಿಂದ ಬ್ರೀಡಿಂಗ್ನ ನಡೀತಾ ಇದೆ. ಅದರಲ್ಲಿ ಹಳೆಯ ವಿಧಾನಕ್ಕೆ ಹೆಚ್ಚು ಸಮಯ ಬೇಕಾಗ್ತದೆ. ಪ್ರತಿ ತಳಿಯನ್ನು ಬಿಡುಗಡೆ ಮಾಡಲು ಮತ್ತು ಹೊಸ ತಳಿಯನ್ನು ಮಾಡಲು 15 ವರ್ಷ ಬೇಕಾಗ್ತದೆ. ಜೀನೋ ಮೆಡಿಟೇಟಿಂಗ್ ಎಂಬ ಹೊಸ ತಂತ್ರಜ್ಞಾನ ಬಂದಿದೆ. ಈ ತಂತ್ರಜ್ಞಾನಕ್ಕೆ ನೊಬೆಲ್ ಪ್ರಶಸ್ತಿ ಸಹ ಲಭಿಸಿದೆ. 2020ರಲ್ಲಿ ನಮಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಆ ತಂತ್ರಜ್ಞಾನ ಬಳಸಿಕೊಂಡು ICR 2 ಪ್ರಭೇದಗಳನ್ನು ಮಾಡಿದೆ. ಈ ಪ್ರಭೇದಗಳನ್ನು ನಮ್ಮ ಪೂಸಾ ಕೃಷಿ ಸಂಸ್ಥೆ ನವದೆಹಲಿಯಿಂದ ತಯಾರಿಸಲಾಗಿದೆ. ಆ ಪ್ರಭೇದದ ಹೆಸರು ಪೂಸಾ DST ರೈಸ್ 1 ಎಂಬುದು. ಇದು MTO 1010ರ ಒಂದು ವಿಧವಾಗಿದೆ. ಇದನ್ನು ಸುಧಾರಿಸುವ ಮೂಲಕ ತಯಾರಿಸಲಾಗಿದೆ. ನಾವು ಆ ವಿಧವನ್ನು ಲವಣಾಂಶ ಸಹಿಷ್ಣುಕಾರ ಮತ್ತು ಬರ ಸಹಿಷ್ಣು ಇದರಲ್ಲಿ ಸುಧಾರಣೆ ತಂದಿದ್ದೇವೆ. ಈ ಭತ್ತವನ್ನು ಕಡಿಮೆ ನೀರಿನಲ್ಲಿ ಬೆಳೆಯಬಹುದು ಮತ್ತು ಇದನ್ನು ಲವಣಾಂಶ ಮತ್ತು ಕ್ಷಾರೀಯತೆಯಲ್ಲೂ ಸಹ ಬೆಳೆಯಬಹುದು. ಇದು ಅದರ ಉತ್ಪಾದಕತೆಯನ್ನು 10ರಿಂದ 30% ಅಷ್ಟು ಹೆಚ್ಚಿಸ್ತದೆ. ಮತ್ತು MTO 1010ಗೆ ಹೋಲಿಸಿದರೆ ಹೆಚ್ಚಿನ ಉತ್ಪಾದಕತೆಯನ್ನು ನೀಡುತ್ತದೆ. ಮತ್ತು ನಾವು ಬಿಡುಗಡೆ ಮಾಡಿದ 2ನೇ ವಿಧವೆಂದರೆ ಕಮಲ. ಇದನ್ನು ಹೈದರಾಬಾದ್ನ ಭಾರತೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಬಿಡುಗಡೆ ಮಾಡಿದೆ. ಇದು ಸಾಂಬಾ ಮಸೂರಿ. ಇದು ರಫ್ತು ಗುಣಮಟ್ಟದ ಅಕ್ಕಿ. ಇದನ್ನು ಸುಧಾರಿಸುವ ಮೂಲಕ ತಯಾರಿಸಲಾಗಿದೆ. ಅದರ ಧಾನ್ಯ ಸಂಖ್ಯೆಯನ್ನು ಹೆಚ್ಚಿಸಲಾಗಿದೆ. ಪ್ರತಿಯೊಂದು ಪಾಲಿಮಿ ಗ್ರೈನ್ ರೂಪುಗೊಳ್ಳೋದು 150ರಿಂದ ಇದರಲ್ಲಿ 300 ಗ್ರೈನ್ ನಂಬರ್ ಹೆಚ್ಚಾಗುತ್ತೆ. ಅದೇ ಸಮಯದಲ್ಲಿ ಅದರ ಡ್ಯೂರೇಷನ್ ಹೆಚ್ಚಾಗುತ್ತೆ. ಇದೇ ಸಮಯದಲ್ಲಿ ಅದರ ಅವಧಿ 150 ದಿನಗಳಿಂದ 125 ದಿನಗಳಿಗೆ ಕಡಿಮೆ ಆಗ್ತದೆ. ಇದು 25 ದಿನ ಕಡಿಮೆ ಆಗ್ತದೆ. ಉತ್ಪಾದಕತೆ 30% ಹೆಚ್ಚಾಗ್ತದೆ. ಹಾಗಾಗಿ ನೀರಿನ ಅಗತ್ಯ ಕೆಲಸ ಮುಗಿತದೆ.
3-4 ಬಾರಿ ನೀರು ಹಾಕೋದನ್ನು ಕಡಿಮೆ ಮಾಡಬಹುದು. ನಮ್ಮ ಉತ್ಪಾದಕತೆ 25% ಹೆಚ್ಚಾಗ್ತದೆ. ಹಾಗಾಗಿ ಈ 2 ಪ್ರಭೇದಗಳೊಂದಿಗೆ ರೈತರ ಉತ್ಪಾದಕತೆ ಹೆಚ್ಚಾಗ್ತದೆ ಮತ್ತು ಅದರೊಂದಿಗೆ ನಮ್ಮ ಆದಾಯ ಸಹ ಹೆಚ್ಚಾಗ್ತದೆ. ಇದು ಹೊಸ ತಂತ್ರಜ್ಞಾನದೊಂದಿಗೆ ತಯಾರಿಸಿದ ವಿಧವಾಗಿದೆ. ಈ ಮಾಹಿತಿಯನ್ನು ಹಂಚಿಕೊಂಡದಕ್ಕಾಗಿ ಬಹಳ ಧನ್ಯವಾದಗಳು ಡಾಕ್ಟರ್ ವಿಶ್ವನಾಥನ್ ಅವರೇ. ಸದ್ಯಕ್ಕೆ ಕೃಷಿ ಚೌಪಾಲ್ನ ಇವತ್ತಿನ ಎಪಿಸೋಡ್ನಲ್ಲಿಷ್ಟೇ. ಸರಿ, ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು ನಿಮಗೆ. ನಮಸ್ಕಾರ.